ಒಂದ್ ಕಡೆ ಬಿಜೆಪಿ ಪಕ್ಷ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡ್ತಾ ರಾಜೀನಾಮೆಯನ್ನ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಇತ್ತ ಕಾಂಗ್ರೆಸ್ ಪಾಳೆಯ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋದಿಲ್ಲ, 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಬಿಜೆಪಿಯ ಪ್ರತಿಭಟನೆಗೆ ಕೌಂಟರ್ ರಿಯಾಕ್ಷನ್ ಕೊಡ್ತಾ ಇದೆ ಕೈಪಾಳ್ಯ. ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರು, ಶಾಸಕರು, ಸಚಿವರು ಎಲ್ಲರೂ ಹೇಳ್ತಿರೋದು ಒಂದೇ ಮಾತು, ನಮ್ಮ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯನವರಿಗೆ, ಸಂಪೂರ್ಣ ಸಹಕಾರ ಸಿದ್ದರಾಮಯ್ಯನವರಿಗೆ, 5 ವರ್ಷಗಳ ಕಾಲ ಸರ್ಕಾರ ಮುನ್ನಡೆಸೋದು ಸಿದ್ದರಾಮಯ್ಯನವರೇ ಅನ್ನೋ ಹೇಳಿಕೆ. ಇವತ್ತಿನ ತನಕ ಯಾವುದೂ ಹಣ ದುರುಪಯೋಗ ಮಾಡಿದ್ದು, ಭ್ರಷ್ಟಾಚಾರದ ಅಪವಾದನೆ ಯಾರು ಮಾಡಿಲ್ಲ, ಯಾರು ಮಾಡಲಿಕ್ಕೂ ಶಕ್ತಿ ಇಲ್ಲ. ಆದರೆ ಈ ಮುಡಾ ವಿಚಾರದಲ್ಲಿ 14 ಸೈಟ್ಗಳು ಅವರ ಧರ್ಮಪತ್ನಿ ಹೆಸರಿನಲ್ಲಿ ಮೈಸೂರು ಮುಡಾ ಮಂಜೂರಿ ಮಾಡಿದ ನಂತರ ಇವತ್ತು ಅನಾವಶ್ಯಕವಾದ ವಾದ ವಿವಾದ ಮಾಡ್ತಾರೆ. ಇದು ಸೈಟ್ ಮಂಜೂರಿ ಆದಾಗ ಯಾವ ಸರ್ಕಾರ ಅಧಿಕಾರದಲ್ಲಿ ಇತ್ತು? BJP ಸರ್ಕಾರ ಇತ್ತಲ್ಲ, ಮುಡಾದಲ್ಲಿ BJP ಜನನೇ ಇದ್ರಲ್ಲ. ಹಾಗಾದರೆ ಅವರು ಏನು ಇವತ್ತು ನೈತಿಕ ಅಧಿಕಾರ ಅದೇ ಅದ್ರ ಬಗ್ಗೆ ಮಾತಾಡೋದು? ಅವ್ರದೇ ಸರ್ಕಾರ ಅದೇ, ಅವರು ಇದ್ದಾಗ ಇದು ಅಲಾಟ್ ಆಗಿದ್ದ ಸೈಟ್ಸು. ಅವರ ಭಾವ ಮಲ್ಲಿಕಾರ್ಜುನ ಸ್ವಾಮಿ ಒಂದು 3 ಎಕರೆ ಜಮೀನು, ಅವ್ರ ತಂಗಿ ಮಾನ್ಯ ಅಲ್ಲ. ಈಗ ಹೈಕೋರ್ಟ್ ಆರ್ಡರ್ನ ನಾನೇ ವಿರುದ್ಧವಾಗಿ ಮಾತಾಡಲಿ? ಐ ಕಾಂಟ್ ಸ್ಪೀಕ್ ಎನಿಥಿಂಗ್ ಅಗೇನ್ಸ್ಟ್ ಇಟ್, ರೈಟ್? ಅಲ್ಲ, ವಿ ಹ್ಯಾವ್ ಟು ಅಗ್ರಿ ಟು ಇಟ್ ವಾಟ್ ಎವರ್ ಹೈಕೋರ್ಟ್ ಹ್ಯಾಸ್ ಟೋಲ್ಡ್. ಅಲ್ರಿ, ಈಗ ದಟ್ ಇಸ್ ಯಾಕೆ ಆಗ್ಬಾರ್ದ್ರಿ? ಅಲ್ಲರಿ, ಇನ್ ಕೇಸ್ ತಡ್ರಿ, ಒಂದ್ ನಿಮಿಷ ನೀವು ಹೈಕೋರ್ಟ್ ಆರ್ಡರ್ ಏನಾಗಿದೆ ಅಂತಕ್ಕಂಥ ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ಆಯ್ತಾ? ಇಟ್ಸ್ ಡೆಫಿನೆಟ್ಲಿ ಲೀಗಲ್ ರಿಫಾರ್ಮ್ ನಲ್ಲಿ ಮಾತನಾಡಬೇಕು. ಇಂಡಿವಿಜುವಲ್ ಆಗಿ ನನಗೆ ಮಾತಾಡಕ್ ಬರಲ್ಲ. I cannot answer on behalf of it because I have not gone through it completely, whatever I've heard. ಯಾಕಂದ್ರೆ ಮೀಡಿಯಾ ಒಂದೊಂದು ಪ್ರತಿಕ್ರಿಯೆಗೆ sometimes have to be well informed also. I'm not aware of it. But as far the concern morality is concerned, I am talking about morality. ಬಂದಾಗ ಬಿಜೆಪಿ ರನ್ ಕೇಳ್ತಾರೆ, ಆ ಮಾರಾಲಿಟಿ ಬಗ್ಗೆ ಅವ್ರು ಮಾತನಾಡಕ್ ರೈಟ್ ಇಲ್ಲ. 10 ವರ್ಷದಲ್ಲಿ ಈ ದೇಶನ ಕೊಳ್ಳೊಡೆದೋಗಿರ್ತಕ್ಕಂಥವ್ರು ನಮಗೆ ಮಾರಾಲಿಟಿ ಹೇಳ್ಬಾರ್ದಂತ ನನ್ನ ವಾದ. ಈಗ ಅವ್ರ ಅಭಿಪ್ರಾಯನ ಅವ್ರನ್ನ ಕೇಳಿ, ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲ, ತಪ್ಪು ಮಾಡಿಲ್ಲ ಅಂದ್ರೆ ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದೇ ಇಲ್ಲಲ್ಲ. ಈಗ ಯಡಿಯೂರಪ್ಪನವ್ರದ್ದು ನೇರವಾಗಿ ಚೆಕ್ ಮುಖಾಂತರ ಅಕೌಂಟ್ ಹಣ ಹಾಕ್ಸ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಅವರು ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಬಂತು. ಇದರಲ್ಲಿ ಯಾವುದೇ ರೀತಿ ಇಲ್ಲ. ಇದು 3 ಎಕರೆ 14 ಗುಂಟೆ. ಇವತ್ತು ಅವ್ರ ಜಮೀನನ್ನು ಎಂಕ್ರೋಚ್ ಮಾಡ್ಕೊಂಡು ಮೂಡೋದವರು ಇವತ್ತು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರೇ ಎಂಕ್ರೋಚ್ಮೆಂಟ್ ನಾವು ಮಾಡಿದ್ದೀವಿ, ನಿಮಗೆ 50% ಜಾಗ ಕೊಡಬೇಕು, ಅವ್ರು ಕೇಳ್ದಲ್ಲಿ ಕೊಡಬೇಕಂತೇಳಿ ಕಾನೂನಿನಲ್ಲಿದೆ. ಅವರ ಪ್ರೊಸೀಡಿಂಗ್ ಮಾಡ್ಕೊಂಡಿದ್ದಾರೆ. BJP ಆಡಳಿತ ಇದೆ. ಇದರಲ್ಲಿ ತಪ್ಪೇನು ಬರ್ತದೆ ನೋಡ್ರಿ? ಈಗ ಹೇಳ್ತೀನಿ, FIR ಮಾಡ್ತಕ್ಕಂಥ ಪ್ರಸಂಗ ಇದರಲ್ಲಿ ಬರಲ್ಲ. ಇವತ್ತು ಹಿಂದೆ BJP ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೂಡಾದಲ್ಲಿ ಪ್ಲಾಟ್ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವ್ರದ್ದು ಏನೇ ತಪ್ಪಿಲ್ಲ. ಕಾನೂನು ಮೂಲಕ ಹೋರಾಟ ಮಾಡ್ತಾರೆ ಮತ್ತು ಅದರಲ್ಲಿ ತಪ್ಪಿಲ್ಲ ಅಂತಕ್ಕಂಥ ಸಾಬೀತು ಇವತ್ತು ಮುಂದಿನ ದಿನಗಳಲ್ಲಿ ಆಗ್ತದೆ. ಡೆಫಿನೆಟ್ಲಿ ಮುಂದುವರಿತಾರೆ ಸಿದ್ದರಾಮಯ್ಯ ಸಾಹೇಬರಿಗೆ. ಈಗಷ್ಟೇ ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆಯನ್ನ ಕೇಳಿಸ್ಕೊಂಡ್ವಿ. ಕೋರ್ಟ್ನ ಆದೇಶ, ಅದರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಕೋರ್ಟ್ನ ನಿನ್ನೆಯ ನಿರ್ಧಾರವನ್ನ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಕರೆದಿದ್ದಾರೆ. ಆ ಮೂಲಕ ಕೋರ್ಟ್ನ ಆದೇಶದ ನಿಂದನೆಯನ್ನ ಮಾಡಿದ್ರ ಸಚಿವ ಸಾಹೇಬ್ರು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ, ಮುಡಾ ಹಗರಣದಲ್ಲಿ ಸಿಎಂ ಯಾವುದೇ ಪಾತ್ರ ಇಲ್ಲ, ನಿನ್ನೆಯ ಕೋರ್ಟ್ ಆದೇಶ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂದ್ಬಿಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್. ನಾವು ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಹೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ದಾರೆ, ಇನ್ಕ್ವೈರಿ ಆಗಬೇಕಂತ. ಆಗಲಿ ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ, 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಆಚೆ ಬರ್ತದೆ. ತನಿಖೆ ಆಗ್ಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ.
ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಪಾತ್ರ ಇಲ್ಲ ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ, ಯಾರಿದ್ದಾರೆ ಅಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ, ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ, ನಿಮ್ಮ ಕೈವಾಡ ಇದೆಯಲ್ಲ ಗೊತ್ತಾಗ್ತದೆ, ಸತ್ಯ ಆಚೆ ಬರಲಿ. ಒಂದ್ ಕಡೆ ಬಿಜೆಪಿ ಪಕ್ಷ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡ್ತಾ ರಾಜೀನಾಮೆಯನ್ನ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ಪಾಳೆಯ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋದಿಲ್ಲ, 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಬಿಜೆಪಿಯ ಪ್ರತಿಭಟನೆಗೆ ಕೌಂಟರ್ ರಿಯಾಕ್ಷನ್ ಕೊಡ್ತಾ ಇದೆ ಕೈಪಾಳ್ಯ. ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರು, ಶಾಸಕರು, ಸಚಿವರು ಎಲ್ಲರೂ ಹೇಳ್ತಿರೋದು ಒಂದೇ ಮಾತು, ನಮ್ಮ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯನವರಿಗೆ, ಸಂಪೂರ್ಣ ಸಹಕಾರ ಸಿದ್ದರಾಮಯ್ಯನವರಿಗೆ, 5 ವರ್ಷಗಳ ಕಾಲ ಸರ್ಕಾರ ಮುನ್ನಡೆಸೋದು ಸಿದ್ದರಾಮಯ್ಯನವರೇ ಅನ್ನೋ ಹೇಳಿಕೆ. ಇವತ್ತಿನ ತನಕ ಯಾವುದೂ ಹಣ ದುರುಪಯೋಗ ಮಾಡಿದ್ದು, ಭ್ರಷ್ಟಾಚಾರದ ಅಪವಾದನೆ ಯಾರು ಮಾಡಿಲ್ಲ, ಯಾರು ಮಾಡಲಿಕ್ಕೂ ಶಕ್ತಿ ಇಲ್ಲ. ಆದರೆ ಈ ಮುಡಾ ವಿಚಾರದಲ್ಲಿ 14 ಸೈಟ್ಗಳು ಅವರ ಧರ್ಮಪತ್ನಿ ಹೆಸರಿನಲ್ಲಿ ಮೈಸೂರು ಮುಡಾ ಮಂಜೂರಿ ಮಾಡಿದ ನಂತರ ಇವತ್ತು ಅನಾವಶ್ಯಕವಾದ ವಾದ ವಿವಾದ ಮಾಡ್ತಾರೆ. ಇದು ಸೈಡ್ ಮಂಜೂರಾದಾಗ ಯಾವ ಸರ್ಕಾರ ಅಧಿಕಾರದಲ್ಲಿ ಇತ್ತು? BJP ಸರ್ಕಾರ ಇತ್ತಲ್ಲ, ಮುಡಾದಲ್ಲಿ BJP ಜನನೇ ಇದ್ರಲ್ಲ. ಹಾಗಾದರೆ ಅವರು ಏನು ಇವತ್ತು ನೈತಿಕ ಅಧಿಕಾರದ ಇದ್ರ ಬಗ್ಗೆ ಮಾತಾಡೋದು? ಯಾವುದೇ ಸರ್ಕಾರದೇ ಅವರು ಇದ್ದಾಗ ಇದು ಅಲಾಟ್ ಆಗಿದ್ದ ಸೈಟ್ಸು, ಅವರ ಭಾವ ಮಲ್ಲಿಕಾರ್ಜುನ ಸ್ವಾಮಿ ಒಂದು 3 ಎಕರೆ ಜಮೀನು, ಅವ್ರ ತಂಗಿ ಮಾನ್ಯ ಅಲ್ಲ, ಈಗ ಹೈಕೋರ್ಟ್ ಆರ್ಡರ್ನ ನಾನೇ ವಿರುದ್ಧವಾಗಿ ಮಾತಾಡಲಿ. ಐ ಕಾಂಟ್ ಸ್ಪೀಕ್ ಎನಿಥಿಂಗ್ ಅಗೇನ್ಸ್ಟ್ ಇಟ್, ರೈಟ್? ಅಲ್ಲ, ವಿ ಹ್ಯಾವ್ ಟು ಅಗ್ರಿ ಟು ಇಟ್ ವಾಟ್ ಎವರ್ ಹೈಕೋರ್ಟ್ ಹ್ಯಾಸ್ ಟೋಲ್ಡ್. ಅಲ್ರಿ, ಈಗ ದಟ್ ಇಸ್ ಯಾಕೆ ಆಗ್ಬಾರ್ದ್ರಿ? ಅಲ್ಲರಿ, ಇನ್ ಕೇಸ್ ತಡ್ರಿ ಒಂದ್ ನಿಮಿಷ ನೀವು ಹೈಕೋರ್ಟ್ ಆರ್ಡರ್ ಏನಾಗಿದೆ ಅಂತಕ್ಕಂಥ ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ಆಯ್ತಾ? ಇಟ್ಸ್ ಡೆಫಿನೆಟ್ಲಿ ಲೀಗಲ್ ರಿಫಾರ್ಮ್ ನಲ್ಲಿ ಮಾತನಾಡಬೇಕು. ಇಂಡಿವಿಜುವಲಿಸ್ಟ್ ಆಗಿ ನನಗೆ ಮಾತಾಡಕ್ ಬರಲ್ಲ. ಐ ಕೆನಾಟ್ ಆನ್ಸರ್ ಆನ್ ಬಿಹಾಫ್ ಆಫ್ ಇಟ್ ಬಿಕಾಸ್ ಐ ಹ್ಯಾವ್ ನಾಟ್ ಗಾನ್ ಥ್ರೂ ಇಟ್ ಕಂಪ್ಲೀಟ್ಲಿ ವಾಟ್ ಎವರ್ ಐ ಹರ್ಡ್. ಯಾಕಂದ್ರೆ ಮೀಡಿಯಾ ಒಂದೊಂದು ಪ್ರತಿಕ್ರಿಯೆಗೆ sometimes have to be well informed also. I'm not aware of it. But as for the concern morality is concerned, I am talking about morality. ಬಂದಾಗ ಬಿಜೆಪಿ ರನ್ ಕೇಳ್ತಾರೆ, ಆ ಮಾರಾಲಿಟಿ ಬಗ್ಗೆ ಅವ್ರು ಮಾತನಾಡಕ್ ರೈಟ್ ಇಲ್ಲ. 10 ವರ್ಷದಲ್ಲಿ ಈ ದೇಶನ ಕೊಳ್ಳೊಡೆದೋಗಿರ್ತಕ್ಕಂಥವ್ರು ನಮಗೆ ಮಾರಾಲಿಟಿ ಹೇಳ್ಬಾರ್ದಂತ ನನ್ನ ವಾದ. ಈಗ ಅವ್ರ ಅಭಿಪ್ರಾಯನ ಅವ್ರನ್ನ ಕೇಳಿ, ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲ, ತಪ್ಪೇ ಮಾಡಿಲ್ಲ ಅಂದ್ರೆ ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದೇ ಇಲ್ಲಲ್ಲ. ಈಗ ಯಡಿಯೂರಪ್ಪನವ್ರದ್ದು ನೇರವಾಗಿ ಚೆಕ್ ಮುಖಾಂತರ ಅಕೌಂಟ್ ಹಣ ಹಾಕ್ಸ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಅವರು ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಬಂತು. ಇದರಲ್ಲಿ ಯಾವುದೇ ರೀತಿ ಇಲ್ಲ. ಇದು 3 ಎಕರೆ 14 ಗುಂಟೆ. ಇವತ್ತು ಅವ್ರ ಜಮೀನನ್ನು ಎಂಕ್ರೋಚ್ ಮಾಡ್ಕೊಂಡು ಮೂಡೋದವರು ಇವತ್ತು BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಅವರೇ ಎಂಕ್ರೋಚ್ಮೆಂಟ್ ನಾವು ಮಾಡಿದ್ದೀವಿ, ನಿಮಗೆ 50% ಜಾಗ ಕೊಡಬೇಕು, ಅವ್ರು ಕೇಳ್ದಲ್ಲಿ ಕೊಡಬೇಕಂತೇಳಿ ಕಾನೂನಿನಲ್ಲಿದೆ. ಅವರ ಪ್ರೊಸೀಡಿಂಗ್ ಮಾಡ್ಕೊಂಡಿದ್ದಾರೆ. BJP ಆಡಳಿತ ಇದೆ. ಇದರಲ್ಲಿ ತಪ್ಪೇನು ಬರ್ತದೆ ನೋಡ್ರಿ. ಈಗ ಹೇಳ್ತೀನಿ, FIR ಮಾಡ್ತಕ್ಕಂಥ ಪ್ರಸಂಗ ಇದರಲ್ಲಿ ಬರಲ್ಲ. ಇವತ್ತು ಹಿಂದೆ BJP ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೂಡಾದಲ್ಲಿ ಪ್ಲಾಟ್ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವ್ರದ್ದು ಏನೇ ತಪ್ಪಿಲ್ಲ. ಕಾನೂನು ಮೂಲಕ ಹೋರಾಟ ಮಾಡ್ತಾರೆ ಮತ್ತು ಅದರಲ್ಲಿ ತಪ್ಪಿಲ್ಲ ಅಂತಕ್ಕಂಥ ಸಾಬೀತು ಇವತ್ತು ಮುಂದಿನ ದಿನಗಳಲ್ಲಿ ಆಗ್ತದೆ. ಡೆಫಿನೆಟ್ಲಿ ಮುಂದುವರಿತಾರೆ ಸಿದ್ದರಾಮಯ್ಯ ಸಾಹೇಬರಿಗೆ. ಈಗಷ್ಟೇ ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆಯನ್ನ ಕೇಳಿಸ್ಕೊಂಡ್ವಿ. ಕೋರ್ಟ್ನ ಆದೇಶ, ಅದರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಕೋರ್ಟ್ನ ನಿನ್ನೆಯ ನಿರ್ಧಾರವನ್ನ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಕರೆದಿದ್ದಾರೆ. ಆ ಮೂಲಕ ಕೋರ್ಟ್ನ ಆದೇಶದ ನಿಂದನೆಯನ್ನ ಮಾಡಿದ್ರ ಸಚಿವ ಸಾಹೇಬ್ರು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ, ಮುಡಾ ಹಗರಣದಲ್ಲಿ ಸಿಎಂ ಯಾವುದೇ ಪಾತ್ರ ಇಲ್ಲ, ನಿನ್ನೆಯ ಕೋರ್ಟ್ ಆದೇಶ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂದ್ಬಿಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್.
ನಾವು ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಹೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ದಾರೆ, ಇನ್ಕ್ವೈರಿ ಆಗಬೇಕಂತ. ಆಗಲಿ ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ಸತ್ಯಾಂಶ ಆಚೆ ಬರ್ತದೆ. ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ 3 ತಿಂಗಳಲ್ಲಿ ತನಿಖೆ ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಆಚೆ ಬರ್ತದೆ. ತನಿಖೆ ಆಗ್ಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಪಾತ್ರ ಇಲ್ಲ ಅಂತ. ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದ್ದಾರೆ ಅಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ, ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ, ನಿಮ್ಮ ಕೈವಾಡ ಇದೆಯಲ್ಲ ಗೊತ್ತಾಗ್ತದೆ. ಸತ್ಯ ಆಚೆ ಬರಲಿ.